ಪೇಮೆಂಟ್ ಆ ಪಾರ್ಸಲ್ ಎಲ್ಲ ಕಟ್ ಮಾಡಿ ನಿಮ್ಗೊಂದು ಟಾಸ್ಕ್ ಗೈಸ್. ಇದರಲ್ಲಿ ಎಷ್ಟು ಲಿಪ್ಸ್ಟಿಕ್ಗಳಿದಾವೆ ಅಂತ ನೀವು ಹೇಳ್ಬೇಕು. ಓಕೆ, ನಾನು ಮಿಸ್ಪ್ರೊನೌನ್ಸ್ ಮಾಡಿ ಇದು ಗ್ರಿಪ್ ಅಲ್ಲ ಡ್ರಿಪ್. ಇದು ನಮ್ಮ ಮನೇಲಿ ಕಳ್ಳರು ಓಪನ್ ಮಾಡ್ಬಿಟ್ಟಿದ್ದಾರೆ. ಕಟ್ ಮಾಡು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಕನ್ನಡ ವ್ಲಾಗ್ಸ್. ಇಲ್ಲಿ ನೋಡಿ, ಇಲ್ಲಿ ಲಿಪ್ಸ್ಟಿಕ್ ಇಟ್ಕೊಂಡು ಕೂತಿದ್ದೀನಿ. ಇದು ಇಷ್ಟು ಲಿಪ್ಸ್ಟಿಕ್ ಇದಾವೆ ಅಂತ ಗೊತ್ತಿಲ್ಲದೆ ಹೊಸದೆಲ್ಲ ತರಿಸ್ಕೊಂಡ್ಬಿಟ್ಟೆ. ಇವಾಗ ನೋಡಿದ್ರೆ ಇದರದೇ ಒಂದೆರಡು ರಿಪೀಟ್ ಆಗಿರೋವು ಇದಾವೆ, ಒಂದಷ್ಟು ಎಕ್ಸ್ಪೈರ್ ಆಗಿರೋವೆಲ್ಲ ತೆಗೆದು ಎಸ್ತೆ. ಇವಾಗ ಇಷ್ಟು ಉಳ್ಕೊಂಡಿದೆ. ಇದರಲ್ಲಿ ಒಂದೆರಡು ಲಿಪ್ ಬಾಮ್ ಇದೆ, ತುಂಬ ಚೆನ್ನಾಗಿರೋ ಅಂಥ ಲಿಪ್ ಬಾಮು. ಕ್ರ್ಯಾಕ್ ಆಗಿರುತ್ತಲ್ಲ ಲಿಪ್ಸಿಗೆ, ಅದಕ್ಕೆ ನಂಗೆ ತುಂಬ ವರ್ಕ್ ಆಗಿರೋಂಥದ್ದು, ಅದನ್ನು ತೋರಿಸ್ತೀನಿ. ಆ ಪಾರ್ಸಲ್ ಎಲ್ಲ ನೈಕಾದು ಪಿಂಕ್ ಫ್ರೈಡೆ ಸೇಲ್ ಇತ್ತಲ್ಲ, ಸೆಕೆಂಡ್ ಡೇನೇ ಬರಬೇಕಿತ್ತು. ಡೆಲಿವರಿ ಬಾಯ್ ಒಬ್ರು ಆಟಾಡಿಸಿ ಇಷ್ಟು ಲೇಟ್ ಆಯಿತು. ಡಬಲ್ ಪೇಮೆಂಟ್ ಮಾಡಿಸ್ಕೊಂಡಿದ್ರು, ಆ ಅಮೌಂಟೇ ರಿಟರ್ನ್ ಕೊಡ್ತಾ ಇರಲಿಲ್ಲ. ಇನ್ನೆಲ್ಲಿ ಇದು ಪಾರ್ಸಲ್ಸ್ ಏನಾದರೂ ಬಂದರೆ ಆ ಅಮೌಂಟ್ ಎಲ್ಲಿ ಇಟ್ಕೋತೀನಿ ಅಂತ ತಗೊಂಬಂದೇ ಇರಲಿಲ್ಲ ಅವರು. ಕೊನೆಗೆ ಮ್ಯಾನೇಜರ್ಗೆಲ್ಲ ಕಂಪ್ಲೇಂಟ್ ಮಾಡಿ ನೆನ್ನೆ ತಂದುಕೊಟ್ರು. ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಈಗ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಗೈಸ್. ಫಸ್ಟು ಅನ್ಬಾಕ್ಸ್ ಮಾಡೋಣ, ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಿಮ್ಗೊಂದು ಟಾಸ್ಕ್ ಗೈಸ್. ಇದರಲ್ಲಿ ಎಷ್ಟು ಲಿಪ್ಸ್ಟಿಕ್ಗಳಿದಾವೆ ಅಂತ ನೀವು ಹೇಳ್ಬೇಕು. ಓಕೆನಾ? ನಮ್ಮ ಮನೇಲಿ ನೋಡಿ, ಇಲ್ಲಿ ಇದನ್ನ ನಾನು ಹಂಗೆ ಅನ್ಬಾಕ್ಸ್ ಮಾಡೋಕ್ಕೆ ಇಡಿ ಅಂತ ಹೇಳಿದೆ. ನಮ್ಮ ಮನೇಲಿ ಕಳ್ಳರು ಓಪನ್ ಮಾಡಿಬಿಟ್ಟಿದ್ದಾರೆ. ಇದು ಹಿಂಗೆ ಇರಲಿ. ಫಸ್ಟು ಇದು ಓಪನ್ ಮಾಡೋಣ. ಇದು ಮೆಬಿಲಿಂದು ಸೂಪರ್ ಸ್ಟೈಲಿಂಗ್ ಲಿಪ್ಸ್ಟಿಕ್ ಬರುತ್ತಲ್ಲ ಅದು. ಇದರಲ್ಲೇ ನಾನು 3 ಶೇಡ್ಸ್ ತೊಗೊಂಡಿದ್ದೀನಿ. ಇದು ಮತ್ತೆ ಅದ್ರ ಬರುತ್ತಲ್ಲ ಅವಾಗ ತೋರಿಸ್ತೀನಿ. ಓಕೆನಾ? ಇದು ಮೆಬಿಲಿಂದು ಸೂಪರ್ ಸ್ಟೇ ಲಿಪ್ಸ್ಟಿಕ್ ಬರುತ್ತಲ್ಲ ಅದು. ಇದೇ ಹೇಳಿದ್ದು ನಾನು 3 ಶೇಡ್ ತೊಗೊಂಡಿದ್ದೀನಿ ಅಂತ. ನೆಕ್ಸ್ಟು ಇದರಲ್ಲಿ ಮಾಡೋಣ ಗೈಸ್. ಫಸ್ಟ್ ಇದು ಐಫನ್ದು ಪೆಪ್ಟೈಡ್ ಲಿಪ್ ಬಾಮ್. ಇದು ಇನ್ ದ ಶೇಡ್ ಹೇಸಲ್. ಇದೇ ಸೇಮ್ ಶೇಡ್ನ ನಾನು ಇದು 3rd ಟೈಮ್ ತರಿಸ್ತಾ ಇರೋದು. ಇಲ್ಲೊಂದಿದೆ, ಇದು ಇಲ್ಲ ಅಂದ್ಕೊಂಡು ತರಿಸ್ಬಿಟ್ಟೆ. ಇವಾಗ ಅದಕ್ಕೆ ಇದನ್ನ ನಮಗೂ ಕೊಡ್ತೀನಿ, ಹೊಸದು ನನಗೆ. ನೆಕ್ಸ್ಟ್ ಇದು ಫಿಕ್ಸಿಂಗ್ ಟಿಂಟು. ಈ ಟ್ಯೂಬ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲಿಪ್ ಟಿಂಟ್ಸು. ಇವಾಗಂತೂ ನಾನು ಇದು ಬಿಟ್ಟರೆ ಬೇರೆ ತಗೋತಾನೆ ಇಲ್ಲ. ಇದು ಸ್ಮೋಕಿ ಚೆರಿ. ಇದ್ರದ್ದು ಸ್ವಾಚಸ್ನ ನಾನು ಲಾಸ್ಟಲ್ಲಿ ಒಂದ್ಸಲ ತೋರಿಸ್ತೀನಿ ನಿಮಗೆ. ಓಕೆನಾ? ಏನಿದೆ ಅಂತ ನೋಡ್ಕೊಳ್ಳೋಣ ಫಸ್ಟು. ಆಮೇಲೆ ಇದು ಆಯಿಲ್ ಟಿಂಟ್, ಡಿಯರ್ ಡಾರ್ಲಿಂಗ್ ಆಯಿಲ್ ಟಿಂಟ್. ಇದು ಶಾರ್ಟ್ಸಲ್ಲಾದರೂ ಟಿಂಟ್ ಯಾವುದು ಅಂತ ನಿಮಗೆ ಇಲ್ಲಿಲ್ಲ ಅಂದರೆ ಶಾರ್ಟ್ಸಲ್ಲಾದರೂ ಹಾಕ್ತೀನಿ. ಓಕೆನಾ? ಇದು ಸ್ವೀಟ್ ಆ್ಯಪಲ್. ಇನ್ನೊಂದು ಸೇಮ್ ಡಿಯರ್ ಡಾರ್ಲಿಂಗ್ ಆಯಿಲ್ ಟಿಂಟೇನೆ, ಪಾಂಬೇರಿ. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈಗ ಹಾಕಿದ್ದೀನಲ್ಲ ಅದು ಇದೇನೆ. ಇದು ನನ್ನ ಎವರ್ ಫೇವ್ರೇಟು ಫಿಕ್ಸಿಂಗ್ ಟಿಂಟೆ. ಇದನ್ನು ಡೇಟ್ ಮೀ. ಇದು ಬಾಟಲ್ ನೋಡಿದೆ, ಏನು ಕ್ಯೂಟ್ ಆಗಿದೆ ಅಲ್ಲ. ಸೇಮ್ ಇದರಲ್ಲಿ ನಿಮಗೆ ಏನು ಕಲರ್ ಇರುತ್ತೋ ಇದೇ ಟಿಂಟೆ ಬರುತ್ತೆ ನಿಮಗೆ. ಇದು ಯಾವುದೋ ಮಸ್ಕಾರ, ಇದು ಫ್ರೀ ಕೊಟ್ಟಿರೋದು ಅನಿಸುತ್ತೆ. ಇದು ಇಟ್ಟಿರ್ತೇನೆ ಇಷ್ಟೆಲ್ಲ ತಗೊಂಡಿರೋದಕ್ಕೆ. ಇದು ಯಾವುದೋ ಮಸ್ಕಾರ ಫ್ರೀ ಕೊಟ್ಟಿದ್ದಾರೆ. ನಾನು ಮಸ್ಕರ ಯಾವಾಗಲೂ ಯೂಸ್ ಮಾಡಿಲ್ಲ, ಈಗ ಕೊಟ್ಟಿದ್ದಾರಲ್ಲ ಅಂತ ಯೂಸ್ ಮಾಡಬೇಕೀಗ. ಇದು ಫ್ರೀ ಬಂದಿರೋದು ಕೆ ಬ್ಯೂಟಿದು. ಈ ಸತಿ ಅಪ್ಪ ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಫ್ರೀಗೆ ನೈಕಾದಲ್ಲಿ. ನಾನು ಹೇಳಿದ್ನಲ್ಲ ಇದ್ರೊಳಗೆ ಎಷ್ಟು ಲಿಪ್ಸ್ಟಿಕ್ ಇದೆ ಗೆಸ್ ಮಾಡಿ ಅಂತ. ಇವಾಗ ತೆಗೆಯೋಣ. ಓಕೆನಾ? ಇದು ಒಂದು ಗೈಸ್, ಇದೇನು ಇದು ಫ್ರೀ ಪ್ರಾಡಕ್ಟು. ಇಲ್ಲಿ ಒಂದೇ ಒಂದು ಲಿಪ್ಸ್ಟಿಕ್ ಇದೆ ಅಷ್ಟೇ. ಇದರಲ್ಲಿ 3 ಶೇಡ್ಸಲ್ಲಿ ಇದೊಂದು ಶೇಡ್. ಆಗಿ ಯಾವ ಕಲರ್ ಪೌಚ್ ಕೊಟ್ಟಿದ್ದಾರೆ ನೋಡೋಣ. ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ತಗೊಂಡಿರೋದಕ್ಕಿಂತ ಈ ಫ್ರೀ ಏನಾದರೂ ಬಂದಿರುತ್ತಲ್ಲ ಅದ್ರ ಮೇಲೆ ಜಾಸ್ತಿ ಕ್ಯೂರಿಯಾಸಿಟಿ ಇದೆ. ಸಿಲ್ವರ್ ಕಲರ್ ಪೌಚ್. ಚೆನ್ನಾಗಿದೆ ಗೈಸ್ ಪೌಚು. ಮೆಬಿಲಿಂದು ಸಿಲ್ವರ್ ಕಲರ್ ಪೌಚ್ ಕೊಟ್ಟಿದ್ದಾರೆ.
ಚೆನ್ನಾಗಿದೆ. ಸ್ವಾಚಸ್ ನೋಡೋಣ. ಇದು ಹಳೇದ್ರಲ್ಲಿ ಯಾವ್ಯಾವ್ದಿದೆ ತೋರಿಸ್ತೀನಿ ನಾನು ನಿಮಗೆ. ಇದು ಮೆಬಿಲಿಯನ್ದು ಕಾಯ್ ಅಂತ ಇದೆಯಪ್ಪ, COY, ಹೆಂಗ್ ಪ್ರೊನೌನ್ಸ್ ಮಾಡೋದು, ಕಾಯ್ ಅಲ್ವಾ, ಆ ಶೇಡ್ ಇದು. ಇದು 120 ಆರ್ಟಿಸ್ಟ್. ಇದಂತೂ ಸ್ವಲ್ಪ ಹಿಂಗ ಅಂದಾಗ ಸ್ಟಿಕ್ಕಿ ಆಗುತ್ತೆ, ಅದು ಸ್ವಲ್ಪ ಹೊತ್ತವರೆಗೂ. ಅದು ಬಿಟ್ರೆ ಮಾತ್ರ ಇದು ಲಾಂಗ್ ಸ್ಟೇ ಇರುತ್ತೆ. ಇದೂ ಅಷ್ಟೇ ತುಂಬಾ ಲಾಂಗ್ ಸ್ಟೇ ಇರುತ್ತೆ. ನೀವೇ ಹಾಕಿ ತೊಳಿಬೇಕಷ್ಟೇ, ರಿಮೂವ್ ಮಾಡ್ಬೇಕು, ಅಲ್ಲಿವರೆಗೂ ಇರುತ್ತೆ. ಇದು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಸೇಮ್ ಏಜಲ್ಲಿ. ಆಮೇಲೆ ಇದು ಈಟ್ಯೂಡ್ದು ಪ್ಲಂಬೆರಿ, ಇದು ಚೆನ್ನಾಗಿ, ತುಂಬ ಚೆನ್ನಾಗಿದೆ ಶೇಡು. ಇದು ನಿವಿಯಾ ಲಿಪ್ ಕೇರ್ಸು, ಎಕ್ಸ್ಪೈರ್ ಆಗಿಲ್ಲ ಅಂತ ಇಟ್ಕೊಂಡಿದ್ದೀನಿ. ಇದಂತೂ ಇದು ವ್ಯಾಸ್ಲಿನ್ದು ಲಿಪ್ ಥೆರಪಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಚಾಪಿ ಲಿಪ್ಸ್ ಇದ್ರೆ ಯಾರಾದರೂ ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ ಇದು. ಮತ್ತು ಇದು ಟಿಂಟ್ ಏನೂ ಇಲ್ಲ, ನೀವು ನೈಟ್ ಟೈಮ್ ಬೇಕಾದರೆ ಯೂಸ್ ಮಾಡ್ಬೋದು. ಮೆಬಿಲಿಂದನೇ ಶೇಡ್ ಬಂದು ಫ್ರಂಟ್ ರನ್ನರ್ ಅಂತ ಇದೆ. ಈ ಶೇಡ್ ಅಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲ ಸ್ಕಿನ್ ಟೋನ್ಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ ಶೇಡ್. ಇದು ಡಾಟ್ ಅಂಡ್ ಕಿದು. ಇದು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ, ಸ್ಮೆಲ್ಗಾದ್ರೂ ತಗೋಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಇದು ಸ್ಮೆಲ್ಲು. ಡಾಟ್ ಅಂಡ್ ಕಿದು ಲಿಪ್ ಬಾಮ್ ಇದು. ಆಮೇಲೆ ಇದು ನೈಕಾ ಅದು ಲಿಪ್ಸ್ಟಿಕ್ಕು. ಇದು ಲಾಂಗ್ ಸ್ಟೇ ಏನಲ್ಲ, ನಾರ್ಮಲ್ ನೈಕಾದು ಲಿಪ್ಸ್ಟಿಕ್ಕು. ಇದು ರೋಮ್ಯಾಂಡು, ನಾನು ಹಿಂದೆನೂ ತೋರಿಸಿದ್ದೀನಿ. ಸಖತ್ ಅಂದರೆ ಸಖತ್ ಚೆನ್ನಾಗಿದೆ. ಗ್ರೇಪ್ ಇದ್ರದ್ದು ಏನು ಇದು ಗಶ್ ಬ್ಯೂಟಿದು. ಇದು ಹಳೇದಾಗಿದೆಯಲ್ಲ, ಅದಕ್ಕೆ ಹಿಂಗೆ ಕಾಣಿಸ್ತಾ ಇದೆ. ಇದು ಗೈಸ್ PH ಲಿಪ್ಸ್ಟಿಕ್ಕು, ಹಾಕಿದ ತಕ್ಷಣ ಪಿಂಕ್ ಆಗುತ್ತಲ್ಲ ಆ ಥರದ್ದು. ಇದು ಮತ್ತೆ ರೋಮ್ಯಾಂಡ್ದು ಲಾಂಗ್ ಲಾಸ್ಟಿಂಗ್ ಟಿಂಟ್. ಇದು ಟಿಂಟ್ ತುಂಬ ಟೈಮ್ ಇರುತ್ತೆ, ಒಂಥರ ಗ್ರೇಪ್ ಇಂದಿದು, ಬೇರ್ ಗ್ರೇಪ್ ಆ ಶೇಡು. ಇದು ಮಾರ್ಸ್ದು ಗ್ರಿಪ್ ಅಲ್ಲ ಡ್ರಿಪ್ ಇದು ಡ್ರಿಪ್ ಲಿಪ್ ಮಿಸ್ಟ್ ಗೈಸ್, ನಾನು ಮಿಸ್ಪ್ರೊನೌನ್ಸ್ ಮಾಡಿ. ಇದು ಡ್ರಿಪ್ ಮಿಸ್ಟ್, ಇದು ಮಾರ್ಸ್ದು ಗೈಸ್, ಡ್ರಿಪ್ ಲಿಪ್ ಮಿಸ್ಟ್. ಇದು ಶೇಡು ಮಲ್ಬೆರಿ ಡ್ರಿಪ್, ಚೆನ್ನಾಗಿದೆ ಇದು. ಇದು ಮಾರ್ಸ್ದೆ ಗೈಸ್. ಇದು ಲಿಪ್ ಗ್ಲಾಸ್. ಇದು ಕೋಕಾ ಕೋಲಾ ಸ್ಮೆಲ್ ಹೊಡೆಯುತ್ತೆ ಇದು ಹಾಕೊಂಡ್ರೆ, ಸೇಮ್ ಹಾಗೆ ಇರುತ್ತೆ, ಚೆನ್ನಾಗಿದೆ ಇದನ್ನು. ಆಮೇಲೆ ಇದು ನೈಕಾದು ಲಾಂಗ್ ಲಾಸ್ಟಿಂಗ್ ಮ್ಯಾಟ್ ಲಿಪ್ಸ್ಟಿಕ್ ಇದು ಚೆನ್ನಾಗಿದೆ. ಇದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಲಿನೇಜ್ದು ಲಿಪ್ ಬಾಮು. ಎಷ್ಟು ಚೆನ್ನಾಗಿದೆ ಅಂದರೆ ಕ್ರ್ಯಾಕ್ ಆಗಿರುತ್ತಲ್ಲ ಲಿಪ್ಸ್ಗೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ಇದು ಫಸ್ಟಿಂದನೂ ಇದೆ ಯೂಸ್ ಮಾಡ್ತಾ ಇರೋದು. ಇದು ಒಂದು 5th ಪರ್ಚೇಸ್ ನಂದು ಲಿನೇಜ್ದು. ತುಂಬ ಚೆನ್ನಾಗಿದೆ ಲಿಪ್ ಬಾಮ್. ಡೈಲಿ ರೆಗ್ಯುಲರ್ ಯೂಸಿಗಂತೂ ತುಂಬ ಚೆನ್ನಾಗಿದೆ. ಈಗ ಲಿಪ್ ಬಾಮ್ ಎಲ್ಲ ತೆಗೆದುಬಿಟ್ಟು ನಾನು ಲಿಪ್ ಟಿಂಟ್ ಮತ್ತು ಇದ್ರದ್ದು ಸ್ವಾಚಸ್ನ ತೋರಿಸ್ತೀನಿ ಈಗ, ಓಕೆನಾ? ಈಗ ಇದು ಮೆಬಿಲಿನ್ದು ಶೇಡ್ ಸ್ಪೀಡ್ ನೋಡಿ ಗೈಸ್, ಹಿಂಗಿದೆ, ಚೆನ್ನಾಗಿದೆ ಶೇಡು. ನಾನು ಲಿಪ್ಸ್ಟಿಕ್ಕಲ್ಲಿ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲ್ಲ, ಒಂದೊಂದು ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ಇದು ಚೆನ್ನಾಗಿದೆ, ಶೇಕ್ ಮಾಡಿ ಟಿಂಟ್ ಥರ ಇದೆ. 20 ಕಾಯ್ ಅಂತ ಇದೆಯಪ್ಪ, ಏನು ಶೇಡ್ ಪ್ರೊನೌನ್ಸ್ ಮಾಡೋಕ್ಕೆ ಗೊತ್ತಾಗ್ತಾಯಿಲ್ಲ, ಬಟ್ ಕಾಯ್ ಅದು ಚೆನ್ನಾಗಿದೆ. ನಾವು ಮಾಲಲ್ಲಿ ನೋಡ್ಕೊ ಬಂದಿದ್ವಿ ಕಾಯಿನ ಶೇಡು, ಅದನ್ನ ನಮ್ಮಮ್ಮ ಈಗ ತಗೊಂಡ್ರು. ಇದು ಲಿಪ್ಪಿ ಶೇಡ್ ನೇಮ್ ಬಂದು ಲಿಪ್ಪಿ ಗೈಸ್, ಚೆನ್ನಾಗಿದೆ ನೋಡಿ. ಇದು ನಂದಲ್ಲ, ಹೊಸದು. ಇದು ಹಳೇದೆ, ಬಟ್ ಇವು ಚೆನ್ನಾಗಿದ್ದಾವೆ. ಅದು ಆರ್ಟಿಸ್ಟ್ ಸ್ಯಾರೀಸಿಗೆ ತುಂಬ ಚೆನ್ನಾಗಿದೆ. ನಂಗೆ ಕೈ ಮೇಲೆ ಹಿಂಗೆ ಹಾಕ್ಕೊಳಕ್ಕೆ ಇಷ್ಟ ಆಗಲ್ಲ ಗೈಸ್. ಅಮ್ಮು ಕೈಗೆ ಹಾಕೋಣ ಅಂದ್ಕೊಂಡೆ, ವೀಡಿಯೋ ಮಾಡ್ಕೊಳಕ್ಕೆ ಮುದ್ದು ಇಲ್ಲ, ಎಲ್ಲೋ ಹೋಗಿದ್ದಾನೆ, ಇಲ್ಲ ಅಂದರೆ ಅಮ್ಮನೇ ಇಟ್ಕೋತಾ ಇದ್ದೆ. ಇದು ಶೇಡು ಫ್ರಂಟ್ ರನ್ನರ್. ಇದು ಕೆ ಬ್ಯೂಟಿ. ಇದು ಯಾವ ಶೇಡಪ್ಪ? ಇದು ಥ್ರಿಲ್ಲರ್ ಕೆ ಬ್ಯೂಟಿದು. ಇದು ಫ್ರೀ ಕೊಟ್ಟಿರೋದು ನೋಡಿ, ಇಲ್ಲಿ ಆ ಕಲರ್ ಈ ಶೇಡ್ ಗೈಸ್. ಇದನ್ನು ಏನು ಹಾಕೊಳ್ಳೋದು ಗೊತ್ತಿಲ್ಲ, ಒಂದ್ಸಲ ಟ್ರೈ ಮಾಡಿ ನೋಡೋದು ಲಿಪ್ಸ್ ಮೇಲೆ, ಚೆನ್ನಾಗಿ ಕಾಣಿಸಿದ್ರೆ ಹಾಕೊಳ್ಳೋದು, ಇಲ್ಲಾಂದ್ರೆ ಅಮ್ಮ ಕೊಡ್ತೀನಿ. ಇದಿಷ್ಟು ಲಿಪ್ಸ್ಟಿಕ್ದು ಪ್ರಾಪರ್ ಲಿಪ್ಸ್ಟಿಕ್ ಗೈಸ್. ಇವಾಗ ತೋರಿಸೋದೆಲ್ಲ ಟಿಂಟ್ಸು.
ಟಿಂಟ್ಸಿಗೆಲ್ಲ ನನ್ನ ಕೈ ಯೂಸ್ ಮಾಡಲ್ಲ, ಅಮ್ಮ ಕೈಗೆ ಹಾಕಿ ತೋರಿಸ್ತೀನಿ. ಮೆಹಂದಿ ಹಾಕೊಳ್ಳೋದು, ಈ ಥರ ಕೈ ಮೇಲೆಲ್ಲ ಹಾಕೊಳ್ಳೋದು, ಇದೆಲ್ಲ ಸ್ವಲ್ಪ ಇರಿಟೇಷನ್. ಅಮ್ಮಗೆ ಅವೆಲ್ಲ ಅಂದರೆ ತುಂಬ ಇಷ್ಟ, ಅದಕ್ಕೆ ಇವಾಗ ಅವಳು ಕೈಗೆ ಹಾಕ್ತೀನಿ. ಎಂತ ಅಮ್ಮ, ಈ ಥರ ಅಮ್ಮ ಇರ್ಬೇಕು ಮಾತ್ರ. ಕೊಡು. ಇದು ಹೇಸಲ್ ಶೇಡು ಗೈಸ್, ಐಫಂದು ಲಿಪ್ ಬಾಮ್. ಇದು ಏನು ಚೆನ್ನಾಗಿದೆ ನೋಡಿ ಲಿಪ್ ಬಾಮು. ನಿನಗೆ ಕೈಗೆ ಹಾಕೊಂಡು ತೋರಿಸು ಅಂದರೆ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡೆ ಇದಕ್ಕೆ ಬಂದಿದ್ಯಾ? ಪ್ಯಾಚ್ ಮಾಡ್ತಾರೆ. ಕೈಗೆ ಹಾಕೊಂಡು ತೋರಿಸು ಅಂದರೆ ಲಿಪ್ಸ್ಟಿಕ್ ಎಲ್ಲ ಹಾಕೊ ಬಂದಿದ್ದಾಳೆ ಇಲ್ಲಿ. ಮಾಡ್ತಾರೆ ನನಗೆ. ನೆಕ್ಸ್ಟ್ ಬೇಗ ತೋರಿಸು. ಇದು ಆಯಿಲ್ ಟಿಂಟ್ ಗೈಸ್, ಈ ಟ್ಯೂಡ್ದು. ಇದು ಶೇಡ್ ಬಂದು ಸ್ವೀಟ್ ಆ್ಯಪಲ್, ಬ್ಯೂಟಿಫುಲ್ ಶೇಡ್. ಇದು ಸೇಮ್ ಈ ಟ್ಯೂಡ್ದೇನೆ, ಆದರೆ ಶೇಡು ಪ್ಲಂಬೆರಿ. ಇದು ಈ ಟ್ಯೂಡ್ದೇನೆ, ಇದು ಶೇಡು ಡೇಟ್ ಮೀ. ಇದು ಬಾಟಲ್ ಹೆಂಗಿದೆಯೋ ಅದೇ ಥರ ಶೇಡ್ ಗೈಸ್, ಸೇಮ್ ಶೇಡ್ ನೋಡಿ. ಇದು ಫಿಕ್ಸಿಂಗ್ ಟಿಂಟ್. ಇದು ಶೇಡ್ ಬಂದು ಸ್ಮೋಕಿ ಚೆರಿ, ಚೆನ್ನಾಗಿದೆ ಶೇಡ್. ನೆಕ್ಸ್ಟ್ ಇದು ಮಾರ್ಸ್ದು, ಇದು ಕೋಕಾಕೋಲಾದು, ಸೇಮ್ ಕೋಕಾಕೋಲಾ ಸ್ಮೆಲ್ಲು. ಶೇಡ್ ನೋಡಿ ಗೈಸ್, ಏನು ಬ್ಯೂಟಿಫುಲ್ ಆಗಿದೆ. ಇದು ಡ್ರಿಪ್ ಲಿಪ್ ಮಿಸ್ಟು, ಮಲ್ಬೆರಿ ಡ್ರಿಪ್. ಇದು ರೋಮ್ಯಾಂಡು, ಇದು ಸೇಮ್ ಶೇಡ್, ಡಿಟ್ಟೋ ಶೇಡ್ ಬರುತ್ತೆ ರೋಮ್ಯಾಂಡು. ಇದು ಅದು ಗ್ರೇಪ್ ಫ್ರೂಟ್ ಅಂತೇನೋ ಬರುತ್ತೆ. ಇದು ಮಲ್ಬೆರಿ ಡ್ರಿಪ್. ನೆಕ್ಸ್ಟ್ ಇದು ಹಳೇದಾಗಿದೆ ನಂದು. ಇದು ನಂದಲ್ಲಪ್ಪ, ಇದಂಥದ್ದು. ಇದು ಗ್ಲಶ್ ಬ್ಯೂಟಿ ಇದಂತೆ ಅಮ್ಮುದಿದು. PH ಲಿಪ್ಸ್ಟಿಕ್ ಥರ ಇದು, ಹಾಕೊಂಡ್ಮೇಲೆ ಒಂಥರ ಪಿಂಕ್ ಆಗೋಗುತ್ತೆ. ಗ್ಲಾಸ್ ಥರ ಇದು ಕಾಯಬೇಕು ಲಿಪ್ಸಿಗೆ. ನಾನೀಗ ಲಿಪ್ಸಿಗೆ ಹಾಕಿದ್ದೀನಲ್ಲ ಅದು. ಇಲ್ಲಿ ನೋಡಿ, ಇಲ್ಲಿ ಸೇಮ್ ಶೇಡ್ ಅಮ್ಮ ಹಾಕಿದಾಳಲ್ಲ ಅದೇ. ಇದು ಡಾಟ್ ಅಂಡ್ ಇದು ಲಿಪ್ ಬಾಮ್ ಗೈಸ್, ಟಿಂಟೆಡ್ ಲಿಪ್ ಬಾಮ್. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇದು ನಿನ್ನ ಲಿಪ್ಸ್ಟಿಕ್ಕೇ ಬೇಡ, ಲಿಪ್ ಬಾಮ್ ಅದೇ. ಹಾಂ, ನಮ್ಮಮ್ಮ ಯೂಸ್ ಮಾಡಲ್ಲ ಚೀಕ್ ಟಿಂಟ್ ನನಗೆ ಇಷ್ಟ ಆಗಲ್ಲ ಗೈಸ್, ಇವಳು ಹಾಕೊಬರ್ತಾಳೆ. ನೆಕ್ಸ್ಟ್ ನೈಕದು ನಿಂದಶಿ ಟ್ರಫಲ್. ಟ್ರಫಲ್ದು. ಇದು ಒಂದು ಲಾಂಗ್ ಲಾಸ್ಟಿಂಗ್ ಏನಲ್ಲ, ಬಟ್ ಶೇಡ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಶೇಡ್ ಬ್ಯೂಟಿಫುಲ್ ಶೇಡ್, ಎಲ್ಲ ಫೇಸ್ ಕಲರ್ಗೂ ಸೆಟ್ ಆಗುತ್ತೆ, ಅಂದರೆ ಎಲ್ಲ ಸ್ಕಿನ್ ಟೋನ್ಗೂ ಸೆಟ್ ಆಗುತ್ತೆ. ಇದು ಚೆನ್ನಾಗಿದೆ. ಇದು ನೈಕದು ಗೈಸ್, ಇದೊಂದು ಶೇಡ್ ತುಂಬ ಚೆನ್ನಾಗಿದೆ. ಅಷ್ಟೇ ಇರುತ್ತೆ. ಹಂಗಾದ್ರೆ ಎಷ್ಟು ಸತಿ ಮೆತ್ಬಿಟ್ಟಿದ್ಯಾ? ಎಷ್ಟು ಮೆತ್ತರೂ ಅಷ್ಟೇ ಇರುತ್ತೆ. ಯಾವುದಿದು ಶೇಡು? ಟ್ಯೂಬ್ ಥ್ರಿಲ್ ಅಂತ ಗೈಸ್, ಚೆನ್ನಾಗಿದೆ. ಇದು ಲಾಂಗ್ ಲಾಸ್ಟಿಂಗ್ ಏನಲ್ಲ, ಬಟ್ ತುಂಬ ಚೆನ್ನಾಗಿದೆ. ಈ ಲಾಸ್ಟಿಂದ ಎರಡೂ ನೈಕ. ಈ ಲಿಪ್ಸ್ಟಿಕ್ನ ನಾನು ಪ್ಯಾಕೇಜ್ ನೋಡಿ ತೊಗೊಂಡಿದ್ದು ಗೈಸ್. ಇದು ನನಗೆ ತುಂಬ ಇಷ್ಟ ಆಗೋಯ್ತು ಪ್ಯಾಕೇಜು. ಕಲರು ಅಷ್ಟೇ ಚೆನ್ನಾಗಿದೆ, ತುಂಬ ಪಾಪಪ್ ಕಲರ್. ಇದು ಹಾಕಿ ತೋರಿಸು, ಪಾಪಪ್ ಆಗುತ್ತೆ ಒಂಥರ. ಕಲರ್ ಲೈಟ್ ಇರೋರಿಗೆ ಸಖತ್ತು ಪಾಪಪ್ ಆಗುತ್ತೆ. ಇಲ್ಲಿ ನೋಡಿ, ನೀವು ಪಾರ್ಟಿ ಗಿಟ್ಟಿಗೆ ಹೋಗುವಾಗ ಹಾಕೊಂಡು ಹೋಗ್ಬೋದು. ಈ ಕಲರ್ ಒಂಥರ, ಈ ಕಲರ್ ನೋಡಿ, ಇದು ಒಂಥರ ಪಾಪಪ್ ಆಗುತ್ತೆ. ನೀವು ಲಿಪ್ ಲೈನರ್ ಸ್ವಲ್ಪ ಡಾರ್ಕ್ ಇರೋದು ಹಾಕ್ಬೇಕು ಇದಕ್ಕೆ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಇದಿಷ್ಟು ಲಿಪ್ ಟಿಂಟ್ಸು ಗೈಸ್. ಈ ಲಾಸ್ಟ್ 3 ಇದೆಯಲ್ಲ, ಇಲ್ಲಿಂದ 3 ಇದೆಯಲ್ಲ, ಇದು ಲಿಪ್ಸ್ಟಿಕ್ಸು. ಇದಿಷ್ಟು ಟಿಂಟ್ಸು. ನಾನಂತೂ ಈಗ ಲಿಪ್ಸ್ಟಿಕ್ಕೇ ಬಿಟ್ಬಿಟ್ಟಿದ್ದೀನಿ. ಟಿಂಟ್ಸಲ್ಲೇ ಎಷ್ಟು ಒಳ್ಳೊಳ್ಳೆ ಕಲರ್ ಬಂದಿದೆ ನೋಡಿ. ಇದನ್ನೇ ಯೂಸ್ ಮಾಡ್ತಾ ಇರೋದು ಇವಾಗ ಜಾಸ್ತಿ. ಆಮೇಲೆ ಇದು ಹೆವಿ ಅನಿಸಲ್ಲ, ಸಮ್ಮರಲ್ಲೂ ಎಲ್ಲ ಒಂಥರ ಲೈಟ್ ಫೀಲ್ ಇರುತ್ತಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ. ಲಾಸ್ಟು ಲಿಪ್ ಬಾಮ್ ಗೈಸ್. ಇದು ಲಿಪ್ ಬಾಮ್ದು ಶೇಡ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ತುಂಬ ಏನಂತ ಅಂದರೆ ಟಿಂಟ್ ಥರ ಇರಲ್ಲ, ಬಟ್ ಒಂಥರ ಅದೇ ಮಲಗಬೇಕಾದ್ರೆ ಹಾಕೋದೆ ಅಲ್ವಾ, ಇದು ಟಿಂಟ್ ಏನಿರಲ್ಲ, ಸಖತ್ತು ಶೈನ್ ಹೊಡೆಯುತ್ತೆ ಮಾತ್ರ. ನಾನು ಇದನ್ನು ಹಗ್ಲೊತ್ತಲ್ಲೂ ಯೂಸ್ ಮಾಡಿದ್ದೀನಿ, ತುಂಬ ಹತ್ರ ಹಗ್ಲೊತ್ತಲ್ಲೂ ಇದನ್ನೇ ಯೂಸ್ ಮಾಡಿದ್ದೀನಿ ನಾನು. ಲಿಪ್ ಲೈನರ್ ಹಾಕೋಬಿಟ್ಟು ಇದನ್ನು ಹಾಕ್ಕೊಂಡು ಹೋಗ್ತಾ ಇರೋದು. ಆಮೇಲೆ ನನ್ನ ಫೇವ್ರೆಟ್ ಇದು ಅಷ್ಟೇ, ಚಾಪಿ ಲಿಪ್ಸಿಗೆ ಇದು ಅಮ್ಮುದು, ಲಿನೇಜ್ ನಂದು. ಇದು ಚೆನ್ನಾಗಿದೆ. ಇದು ಅದೇ, ಇದು ಮಾಮೂಲಿ ನೋಡಿ ಯಾಕೆ ಶೈನ್ ಇದೆ ಜಾಸ್ತಿ ಇಲ್ಲಿ. ಇದಿಷ್ಟು ನಂದು ಲಿಪ್ ಬಾಮ್, ಲಿಪ್ ಟಿಂಟ್ಸ್ ಆ್ಯಂಡ್ ಲಿಪ್ಸ್ಟಿಕ್ಸ್ ಗೈಸ್. ಇದು ನಾನು ಮಾಡಿರೋದು, ಚೆನ್ನಾಗಿದೆ ಅಲ್ಲ, DIY. ಇದು ಮಾಡಿದ್ದೀನಿ ನಂದು. ಜಿಲ್ಜಿ ಮಿಲ್ಜಿ ಹಾಕಿದಾಳಲ್ಲ, ಇವೆಲ್ಲ ಇವಳವು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಸುಸ್ತಾಗೋಯ್ತು.
ನೆನ್ನೆ ಲೆಗ್ಗಿಗೆ ವರ್ಕೌಟ್ ಮಾಡಿದ್ದು ಬೇರೆ ಹೆವಿ ಸ್ಟ್ರೆಸ್ ಆಗಿಬಿಟ್ಟಿದೆ, ಎದ್ದೇಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಹಿಂಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ನಿಮಗೆ ಯಾವ ಶೇಡ್ ಇಷ್ಟ ಆಯಿತು ಅಂತ ಹೇಳಿ, ಓಕೆನಾ? ಯಾರು ನಂತರ ಈ ಥರ ಲಿಪ್ಸ್ಟಿಕ್ ಲವರ್ಸ್ ಇದ್ದಾರೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನು ಈ ಥರ ಲಿಪ್ ಶೇಡ್ಸ್ ತುಂಬ ತೋರಿಸ್ತಾ ಇರ್ತೀನಿ ಚಾನಲಲ್ಲಿ. ಸ್ಪೆಷಲಿ ನೈಕಾ ಪಿಂಕ್ ಫ್ರೈಡೇ ಸೇದಿದ್ದಾಗ ಮಾತ್ರ ತಗೊಳ್ಳೋದು, ಆವಾಗಂತೂ ಗ್ಯಾರಂಟಿ ತೋರಿಸ್ತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್. ಬಾಯ್ ಬಾಯ್.